ತಿಪಟೂರು ರಾಗಿ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳ ಹಾವಳಿ. ಮಧ್ಯವರ್ತಿಗಳ ಕಾಟಕ್ಕೆ ಕಡಿವಾಣಕ್ಕೆ ಶಾಸಕ ಷಡಾಕ್ಷರಿ ಸೂಚನೆ. ತಿಪಟೂರು ನಗರದ ಎಪಿಎಂಸಿ ಮಾರುಕಟ್ಟೆಯ ರಾಗಿ ಖರೀದಿ ಕೇಂದ್ರದಲ್ಲಿ ಹೊರ ಜಿಲ್ಲೆಗಳಿಂದ ಅಕ್ರಮವಾಗಿ ರಾಗಿ ತಂದು ಮಾರಾಟ ಮಾಡುವ ದಲ್ಲಾಳಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಕೆ ಷಡಾಕ್ಷರಿ ಸೂಚಿಸಿದ್ದಾರೆ. ಹೌದು, ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮ ಆರೋಪ ಕೇಳಿಬಂದ ಹಿನ್ನೆಲೆ ಶಾಸಕ ಷಡಾಕ್ಷರಿ ಅವರು ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಪರಿಶೀಲಿಸಿದ್ದು, ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಖರೀದಿ ಕೇಂದ್ರದಲ್ಲಿ ಹಲವು ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಷಡಾಕ್ಷರಿ, ದಲ್ಲಾಳಿಗಳು ರೈತರ ಹೆಸರಲ್ಲಿ ಹೊರ ಜಿಲ್ಲೆಗಳಿಂದ ರಾಗಿ ತಂದು ಮಾರಾಟ ಮಾಡಿದ್ರೆ ಸ್ಥಳೀಯ ರೈತರಿಗೆ ಅನ್ಯಾಯವಾಗಲಿದೆ. ರಾಗಿ ಖರೀದಿ ವ್ಯವಸ್ಥೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನಡೆಯುವಂತೆ ರೂಪಿಸಲಾಗಿದ್ದು, ಇದರ ಉದ್ದೇಶ ರೈತರಿಗೆ ನ್ಯಾಯಯುತ ಬೆಲೆ ದೊರಕಿಸುವುದಾಗಿ ತಿಳಿಸಿದರು. ಯಾರ ಸಾರ್ವಜನಿಕರು ಒಂದು ಲಾರಿಯಲ್ಲಿ ಲೋಡ್ ರಾಗಿ ಬಂದಿದೆ, ಅದು ಚಿತ್ರದುರ್ಗ ಜಿಲ್ಲೆ ರಾಗಿ. ಅದನ್ನು ತಿಪಟೂರಿನಲ್ಲಿ ಟ್ರ್ಯಾಕ್ಟರ್ಗಳು ತಗೊಂಡ್ಬಂದು ಅದಕ್ಕೆ ಡಂಪ್ ಮಾಡ್ಕೊಂಡು ಅದನ್ನು ತಗೊಂಡೋಗಿ ಅಲ್ಲಿ ಮಾರ್ಕೆಟ್ನಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ದೂರು ಬಂದಿದ್ದರಿಂದ ನಾನು ತಕ್ಷಣ ನಮ್ಮ ಪೊಲೀಸ್ ಇಲಾಖೆ, ಆಹಾರ ಇಲಾಖೆಯವರು ಮತ್ತು APMC ಅವರು 3 ಜನನು ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ಥಳಕ್ಕೆ ಹೋಗಿ ಕೂಡಲೇ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ಸೂಚನೆ ಕೊಟ್ಟೆ. ಆ ಪ್ರಕಾರ ಹೋಗಿ ಅಲ್ಲಿ ನಡೀತಕ್ಕಂಥ ಅವ್ಯವಹಾರನ ಕಂಡುಹಿಡಿದು ಲೀಗಲಾಗಿ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಮಾಡಿ ಇವತ್ತು ಕೇಸನ್ನು ಸಹ ದಾಖಲೆ ಮಾಡಿದ್ದಾರೆ. ಎಷ್ಟು ಖರೀದಿ ಮಾಡಲಿಕ್ಕೆ ಮತ್ತು ತೂಕ ಕೊಡಲಿಕ್ಕೆ ಅವಕಾಶ ಆಗ್ತದೋ ಅಷ್ಟನ್ನು ಮಾತ್ರ ನೀವು ಡೈಲಿ ಅನೌನ್ಸ್ ಮಾಡಬೇಕು. 3 ದಿವಸ ಮುಂಚೆ ಅವ್ರಿಗೆ ಅನೌನ್ಸ್ ಮಾಡಿ ಆ ಖರೀದಿ ಮಾಡ್ತಕ್ಕಂಥ ರಾಗಿನ ತೂಕ ತಗೊಂಡು ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೆ. ಆ ಪ್ರಕಾರವಾಗಿ ಶಿಸ್ತಿನಿಂದ ನಡೀತಾ ಇದೆ. ಸಣ್ಣ ಪುಟ್ಟ ದೋಷಗಳು ಇದ್ದಾವೆ, ಅದನ್ನು ಸರಿಪಡಿಸ್ಕೋಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದ್ದೇನೆ. ಇನ್ನು ಅಕ್ರಮವಾಗಿ ರಾಗಿ ಮಾರಾಟಕ್ಕೆ ಕಡಿವಾಣ ಹಾಕಲು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ದು, ಅಕ್ರಮ ಮಾರಾಟ ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ದಲ್ಲಾಳಿಗಳು ಹಾಗೂ ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ನೀಡಬಾರದೆಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.